ಈಗಾಗಲೇ ರಾಜ್ಯದ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಆರಂಭ ಮಾಡಿ 3 ದಿನಗಳ ಕಾಲ ಆಗಿದೆ. ಆದರೂ ಕೂಡ ಸರ್ಕಾರ ಇವರ ಬೇಡಿಕೆಗಳಿಗೆ ಯಾವುದೇ ರೀತಿಯಾದಂತಹ ಒಪ್ಪಿಗೆ ಕೊಟ್ಟಿಲ್ಲ. ಮಳೆ, ಗಾಳಿ, ಬಿಸಿಲು, ಚಳಿ ಇದೆಲ್ಲವನ್ನ ಬಿಟ್ಟು ರಸ್ತೆ ಮಧ್ಯದಲ್ಲಿ ಅಂದ್ರೆ ಕುಟುಂಬವನ್ನ ಬಿಟ್ಟು ರಸ್ತೆ ಮಧ್ಯದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಕೇಳೋರು ಯಾರು ಇಲ್ಲ, ಇವ್ರ ಗೋಳು ಅಂತ ಹೇಳಿ ಇಲ್ಲಿರುವಂತಹ ಆಶಾ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಇದೀಗ ನಾನು ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೀನಿ. ನೀವು ಫ್ರೀಡಂ ಪಾರ್ಕ್ ನ ಸಂಪೂರ್ಣ ದೃಶ್ಯಾವಳಿಗಳನ್ನ ನೋಡಬಹುದು. ನಮ್ಮ ಕ್ಯಾಮರಾ ಜರ್ನಲಿಸ್ಟ್ ಚೇತನ್ ಅವರು ನಿಮ್ಗೆ ತೋರಿಸ್ತಾ ಹೋಗ್ತಾರೆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಂದ್ರೆ ಸುಮಾರು 3 ದಿನಗಳಿಂದ ಇದೇ ರೀತಿಯಾಗಿ ಹಗಲು ರಾತ್ರಿ ಎಂದೇ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ಇವ್ರ ಕಡೆ ತಿರುಗು ನೋಡ್ತಾ ಇಲ್ಲ. ಯಾಕಂತಂದ್ರೆ ಮಹಿಳೆಯರಿಗಂತ ಸಾಕಷ್ಟು ಯೋಜನೆಗಳನ್ನ ಮಾಡಿದ್ದಾರೆ, ಸಾಕಷ್ಟು ಭಾಗ್ಯಗಳನ್ನ ತಗೊಂಡ್ಬಂದಿದ್ದಾರೆ, ಸಾಕಷ್ಟು ಅಂದ್ರೆ ಗ್ಯಾರಂಟಿ ಯೋಜನೆ ಮೂಲಕನೇ ಜನರಿಗೆ ತಂದ್ರು ಸಹ ಎಲ್ಲ ಸರ್ಕಾರ ಒಂದ್ ಕಡೆ ಹಿಂದೇಟ ಹಾಕ್ತಾ ಇದೆಯಾ, ಹೆಣ್ಮಕ್ಳಿಗೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದ್ರು ಸಹ ಯಾಕೆ ತಿರುಗಿ ನೋಡ್ತಾ ಇಲ್ಲ ಅನ್ನುವಂಥದ್ದು. ಸಾಕಷ್ಟು ಬೇಡಿಕೆಗಳು, ಇವ್ರದೇನ್ ಬೇಡಿಕೆಗಳು ಸಾಕಷ್ಟಿಲ್ಲ, ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸುಮಾರು 10 ಬೇಡಿಕೆಗಳನ್ನ ಮುಂದಿಡುವುದರ ಮೂಲಕ ಇವರು ಏನು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು ಫ್ರೀಡಂ ಪಾರ್ಕ್ ನಲ್ಲಿ. ಸೊ ಇಲ್ಲಿ ಒಂದಷ್ಟು ಮಹಿಳಾ ಆಶಾ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. 3 ದಿನದಿಂದ ಏನೆಲ್ಲ ಸಮಸ್ಯೆಗಳನ್ನು ಇವ್ರು ಅನುಭವಿಸ್ತಾ ಇದ್ದಾರೆ, ಯಾಕೆ ಸರ್ಕಾರ ಇವ್ರ ಹತ್ರ ತಿರುಗಿ ನೋಡ್ತಾ ಇಲ್ಲ ಅಂತ ಹೇಳಿ. ಮೇಡಮ್, ಈಗಾಗಲೇ ನೀವು 3 ದಿನದಿಂದ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, 2 ರಾತ್ರಿನ ನೀವು ರಸ್ತೆ ಮಧ್ಯದಲ್ಲೇ ಕಳೆದಿದ್ದೀರಾ, ಏನ್ ಹೇಳ್ತೀರಾ ಮೇಡಮ್? ಮೇಡಮ್, ಏನಿಲ್ಲ, ಸರ್ಕಾರದಿಂದ ನಮಗೆ ನಮ್ಮ ಹಕ್ಕನ್ನ ನಮಗೆ ಕೊಟ್ಟರೆ ಸಾಕು ಅಂತ ನಾವು ಕಾಯ್ತಾ ಇದ್ದೀವಿ. ಯಾಕಂದರೆ ಆಶಾ ಕಾರ್ಯಕರ್ತೆಯರಾಗಿ ನಾವು ಹಗಲು ರಾತ್ರಿ ದುಡಿತಾ ಇದ್ದೀವಿ. ಯಾಕಂದರೆ ನಮ್ಮ ಸಮಾಜದಲ್ಲಿ ಬಂದು ಕೇಳಲಿ, ನಮ್ಮ ಏರಿಯಾಗಳಲ್ಲಿ ನಾವು ಹೆಂಗೆ ಕೆಲಸ ಮಾಡ್ತಿದ್ದೀವಿ ಅಂತ. ಅವಾಗ ಅವರೇ ಹೇಳ್ತಾರೆ, ಬೇರೆಯವ್ರು ಹೇಳೋದು ಬೇಡ. ಇಲ್ಲಿ ನಾವು ರಸ್ತೆ ಬೀದಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಿ. ಹೇಳ್ತಾರೆ ಇಷ್ಟು ಡಿಗ್ರಿ ಸೆಲ್ಸಿಯಸ್ ಚಳಿ ಇದೆ ಅಂತ ಹೇಳಿ. ಅಷ್ಟು ಜನ ಆಶಾದವರು ಇಲ್ಲೇ ಮಲ್ಕೊಂಡು ಇಲ್ಲೇ ಹಗ್ಲು ರಾತ್ರಿ ಸಾಯ್ತಾ ಇದ್ದೀವಿ. ಬಂದು ಒಂದು ಸರ್ಕಾರದಿಂದ ಬಂದು ಇಲ್ಲ ಈ ಥರ ಅಂತ ಹೇಳಿ ರೈಟಿಂಗಲ್ಲಿ ಆಶ್ವಾಸನೆ ಕೊಡಲಿ. ಅವರು ಬರೀ ಮಾತಲ್ಲಿ ಹೇಳೋದಲ್ಲ, ನಮಗೆ ರೈಟಿಂಗಲ್ಲಿ ಕೊಡಲಿ. ಕಾಂಗ್ರೆಸ್ ಸರ್ಕಾರ ಅಥವಾ ಈಗಿರುವಂತಹ ಸರ್ಕಾರ ನಾವು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತೀವಿ, ಗ್ಯಾರಂಟಿ ಯೋಜನೆಗಳನ್ನ ಹೆಣ್ಮಕ್ಳಿಗೋಸ್ಕರ ತಂದಿದ್ದಾರೆ, ಇವತ್ತು ನಡು ರಸ್ತೆಯಲ್ಲಿ ನಿಂತಿದ್ದೀರಾ, ಏನ್ ಹೇಳ್ತೀರಾ? ಮೇಡಮ್, ಅವರು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರ್ಬೋದು, ಬಟ್ ಇವತ್ತು ನಮ್ಮ ಸರ್ಕಾರ ನಮ್ಮ ಹೆಣ್ಮಕ್ಳನ್ನ ಆಶಾ ಕಾರ್ಯಕರ್ತರನ್ನ ಅವರು ಬಡವ್ರನ್ನ, ವಿಧವೆಯರನ್ನ ಮತ್ತು ಗಂಡ ಇಲ್ದವ್ರನ್ನ ಆಶಾ ಕಾರ್ಯಕರ್ತೆಯನ್ನಾಗಿ ತಗೊಂಡು ಅವ್ರಿಗೆ ನಮ್ಮ ಆಶಾಗೆ ಏನು ಸೌಲಭ್ಯ ಕೊಡಬೇಕೋ ಅದನ್ನು ಸೌಲಭ್ಯ ಕೊಟ್ಟಿಲ್ದ ಪುಕ್ಷಟೆ ಕೆಲಸ ಮಾಡಿಸ್ಕೊಂಡು ಇವತ್ತು ನಡೆಯೋದ್ರಲ್ಲಿ ನಮಗೆ ಬಿಟ್ಬಿಟ್ಟಿದೆ. ಇವತ್ತು ನಾವು 3 ದಿನ ಆಯಿತು ಅಹೋರಾತ್ರಿ ಒಂದು ಹೋರಾಟವನ್ನು ಮಾಡ್ತಿದ್ದೇವೆ. ಇಲ್ಲಿ ಜನಗಳಿಗೆ ತುಂಬ ಚಳಿ ಇದೆ, ಮತ್ತು ಫೀವರ್, ಜ್ವರ ಕೂಡ ಬರ್ತಾ ಇದೆ, ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರೆ ಶುಗರ್ BP ಎಲ್ಲ ಇದ್ದಾರೆ, ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಚಳಿಲಿ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ, ಅವ್ರ ಕಣ್ಣಲ್ಲಿ ನೀರು ಹಾಕಿರೋ ಕೂಡ ಇಲ್ಲಿದ್ದಾರೆ. ತುಂಬಾ ಕಷ್ಟ ಆಗಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟ ಏನು ಸಾಮಾನ್ಯ ಹೋರಾಟ ಆಗಿರೋದಿಲ್ಲ, ಇದು ಇವತ್ತೇನಾದ್ರು ನಾವು ಅವರು ನಮ್ಮ ಬೇಡಿಕೆಗೆ ಬಂದವರು ಸ್ಪಂದಿಸಿಲ್ಲ ಅಂದರೆ ನಾವಿವತ್ತು ರೋಡಿಗಿಳಿದು ಪ್ರತಿಭಟನೆ ಮಾಡೋಕ್ಕೆ ನಾವು ರೆಡಿ ಇದೀವಿ ಮೇಡಮ್. ಹೆಣ್ಮಕ್ಳು ಅಂದ ತಕ್ಷಣ 1000 ಸಮಸ್ಯೆ ಇರುತ್ತೆ. ನಾನು ಒಬ್ಬಳು ಹೆಣ್ಮಗಳಾಗಿ ಅದನ್ನು ಅನುಭವಿಸಿದ್ದೀನಿ. ಇವತ್ತು ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ವಾಶ್ರೂಮ್ ಸಮಸ್ಯೆ, ಸಾಕಷ್ಟು ಸಮಸ್ಯೆ ಇರುತ್ತೆ. ಹೆಂಗೆ ಅನುಭವಿಸ್ತಾ ಇದ್ದೀರಾ ನೀವೆಲ್ಲ? ಮೇಡಮ್, ಅದು ಎಷ್ಟೇ ಅನುಭವಿಸ್ತಾ ಇರಲಿ, ನಾವು ನಮಗೆಲ್ಲ ನಮ್ಮ ಯೂನಿಯನ್ನರೆಲ್ಲ ಸೌಲಭ್ಯ ಕೊಟ್ಟಿದ್ದಾರೆ. ಅದರಲ್ಲೇ ನಾವೆಲ್ಲ ಟಾಯ್ಲೆಟಿಗೆ ಎಲ್ಲದಕ್ಕೂ ಊಟದ ವ್ಯವಸ್ಥೆ ಇದೆ. ನಾವು ಅದೆಲ್ಲ ಸಂಭಾಳಿಸ್ಕೊಂಡು ಇನ್ನೂ 10 ದಿನ ಅಲ್ಲ, ಇನ್ನೂ 15 ದಿನ ಆಗಲಿ ಸರ್ ಬಂದು ಅವರು ನಮಗೆ ಮಾಹಿತಿ ಕೊಡೋ ತನಕ ನಾವು ಧರಣಿ ನಂತರ ನಿಂದ್ರಿಸಂಗಿಲ್ಲ ಮೇಡಮ್. ಮೇಡಮರೇ, ನಿನ್ನೆ 9,500 ಕೊಡ್ತೀವಿ, ಕೆಲಸ ಮಾಡಿದ್ರೆ ಅದ್ರಾಗ ಅರ್ಧ ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಮಾಡೋ ಕೆಲಸ 2 ತಾಸು ಕೆಲಸ ಹೇಳಿ ಬೆಳಗ್ಗೆ 7 ಗಂಟೆ ಇದ್ದಿದ್ದು ಸಾಯಂಕಾಲ 6 ಗಂಟೆ ತನಕ ನಮ್ಮನ್ನ ಕತ್ತೆ ಥರ ದುಡಿಸ್ಕಿಂತ ಇದ್ದಾರೆ. ಅದಕ್ಕೆ ನಮಗೆ ಪ್ರತಿಫಲ ಸಿಗೋವರೆಗೂ ನಾವು ಜಾಗ ಬಿಟ್ಟು ಕದಲಲ್ಲ. ನಮಗೆ ನ್ಯಾಯ ಬೇಕು. ತುಂಬ ಕಷ್ಟ ಆಗ್ತೈತಿ. ಸ್ನಾನನೇ ಮಾಡಿಲ್ಲ ಮೇಡಮರೇ, ಸ್ನಾನನೇ ಮಾಡಿಲ್ಲ. ನಮಗೆ ನ್ಯಾಯ ಬೇಕು. ಈ ಬೀದಿಯಲ್ಲಿ ಬಿಟ್ಟಿದ್ದಾರೆ, ನಮಗೆ ನ್ಯಾಯ ಕೊಡಿಸ್ರಿ ಮೇಡಮರೇ. ಚೌಟ್ರಿ ವ್ಯವಸ್ಥೆ ಮೇಡಮ್, ಆದ್ರೆ ದೂರ ಇದೆ, ಅಲ್ಲಿಗೆ ಹೋಗಿ ಬರೋದು, ಹಿಂಗಾಗಿ ನಾವೆಲ್ಲ ಇಲ್ಲೇ ಉಳ್ಕೊಂಡಿದ್ವಿ. ಜಳಕ ಮಾಡ್ತಾ ಇಲ್ಲ, ಏನಿಲ್ಲ. ನಮ್ಗೆ ಎಷ್ಟೇ ತೊಂದರೆ ಕಷ್ಟ ಬಂದ್ರು ಆದ್ರೆ ನಾವು ಫಿಕ್ಸ್ 15,000 ಕೇಳಿದ್ದು ಮೇಡಮ್. ಈಗಿಂದ ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಮೇಡಮ್ ಅವರು. ನಮಗೆ ಮೇಡಮ್ RCH ಪೋರ್ಟಲ್ ತುಂಬ ಪ್ರಾಬ್ಲಮ್ ಇದೆ, ಅದು ಮಾತ್ರ ಫಸ್ಟ್ ರದ್ದು ಮಾಡ್ಬೇಕು. ಆಸೆ ಸಾಫ್ಟ್ ಬೇಡವೇ ಬೇಡ, ನಮಗೆ 15,000 ರೂಪಾಯಿ ನಮಗೆ ಫಿಕ್ಸ್ ಮಾಡಬೇಕು. ಆಮೇಲೆ ಈಗ ನಮಗೆ ಏನಾದರೂ ಅನಾರೋಗ್ಯ ತುಂಬ ಜಾಸ್ತಿ ಆಯ್ತಂದ್ರೆ ವೇತನ ಸಹಿತ ರಜಾ ಕೊಡ್ಬೇಕಂತೇಳಿ ಕೇಳ್ಕೊಂತಿದ್ದೀವಿ. ಸೊ ಒಟ್ಟಾರೆಯಾಗಿ ಇವತ್ತು ಹೆಣ್ಮಕ್ಳು ರಸ್ತೆ ಮಧ್ಯದಲ್ಲಿದ್ರು ಕೂಡ ಸರ್ಕಾರ ತಿರುಗಿ ನೋಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿರುವಂತಹ ಜನರು ತಮ್ಮ ಅಳಲನ್ನ ತೋಡ್ಕೊತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.